ಕಾರಿಂಜೇಶ್ವರ ಪರ್ವತ ಕೃತಯುಗದಲ್ಲಿ ರೌದ್ರಗಿರಿ, ತ್ರೇತಾಯುಗದಲ್ಲಿ ಗಜೇಂದ್ರಗಿರಿ, ದ್ವಾಪರ ಯುಗದಲ್ಲಿ ಭೀಮಶೈಲವೆಂದು ಕರೆಯಲ್ಪಟ್ಟು 4 ಯುಗದಲ್ಲೂ ಉಲ್ಲೇಖವಿರುವ ಈ ಪರ್ವತಕ್ಕೆ ಪರಶಿವರು, ಪಾಂಡವರು, ಶ್ರೀರಾಮರು ಭೇಟಿ ಕೊಟ್ಟಿದ್ದರೆಂದು ಪುರಾಣಗಳು ಹೇಳುತ್ತವೆ. ಸಮುದ್ರ ಮಟ್ಟದಿಂದ 1500 ಅಡಿ ಎತ್ತರದಲ್ಲಿರೋ ಬೃಹತ್ ಬಂಡೆಗಳಿಂದ ಮಾಡಲ್ಪಟ್ಟಿರೋ ಏಕಶಿಲಾ ಪರ್ವತದಂತೆ ಭಾಸವಾಗೋ ಈ ಗಿರಿಯನ್ನೇರಿ ನಿಂತರೆ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬೆಟ್ಟ ಗುಡ್ಡಗಳು, ದಟ್ಟ ಕಾಡುಗಳೇ ಗೋಚರವಾಗುತ್ತವೆ. ಭೂ ಕೈಲಾಸವೆಂದೇ ಕರೆಯಲ್ಪಡುವ ಈ ಪುರಾಣ ಪ್ರಸಿದ್ಧ ಸ್ಥಳದೆಡೆಗೆ ಇಂದು ನನ್ನ ಪ್ರಯಾಣ ಬೆಳೆದಿತ್ತು. 100 ಮೆಟ್ಟಿಲುಗಳನ್ನೇರುತ್ತಾ ಅಕ್ಕಪಕ್ಕದಲ್ಲಿದ್ದ ಕೊಳಗಳನ್ನ ಕಾಣುತ್ತಾ ಈ ಬೆಟ್ಟದ ಮಧ್ಯದಲ್ಲಿ ಪ್ರತಿಷ್ಠಾಪಿಸಿರೋ ಪಾರ್ವತಿ ದೇವಿಗೆ ನಮಸ್ಕರಿಸಿ ಈ ಬೆಟ್ಟದ ತುದಿಯನ್ನ ತಲುಪಿದ್ದೆ. ಅಲ್ಲಿ ಕಾರಿಂಜೇಶ್ವರನ ದರ್ಶನವೂ ಆಗಿತ್ತು. ಶಿಲಾಮಯವಾದ ಈ ಸುಂದರ ದೇವಾಲಯದೊಳಗೆ ಮಹಾದೇವನ ಮೂರ್ತಿ ಕಂಗೊಳಿಸುತ್ತಿತ್ತು. ಅದ್ಭುತವಾಗಿ ಉರಿಯುತ್ತಿದ್ದ ದೀಪಗಳ ಪ್ರಕಾಶಮಾನತೆ ಪರಶಿವನ ಮೊಗದಲ್ಲಿಯೂ ಪ್ರತಿಬಿಂಬಿಸುತ್ತಿತ್ತು. ಪ್ರಜ್ವಲಿಸುತ್ತಿದ್ದನಲ್ಲಿ ಆದಿಯೋಗಿ. ಈ ಕಾರಿಂಜೇಶ್ವರ ಬೆಟ್ಟದಲ್ಲಿ ದೊಡ್ಡದಾದ ಒಂದು ಕಪಿಸೈನ್ಯವು ಕಣ್ಣಿಗೆ ಬೀಳತ್ತೆ. ಶಿವಾರಾಧನೆ ನೆರವೇರಿದ ನಂತರ ಮಧ್ಯಾಹ್ನದ ಹೊತ್ತಿಗೆ ಅವುಗಳಿಗೆ ಅನ್ನವನ್ನ ನೀಡೋ ಕಾರ್ಯವು ನಡೆಯುತ್ತೆ. 25 ಎಕರೆಯಷ್ಟು ವಿಸ್ತಾರವಾದ ಈ ಶಿಲಾ ಬೆಟ್ಟದಲ್ಲಿ 3 ಕೊಳಗಳು ಕಾಣುತ್ತವೆ. ಬೆಟ್ಟದ